ಇವತ್ತು ನಾನು ನಿಮಗೆ ಪಿಗ್ಮೆಂಟೇಷನ್ ಅಂದರೆ ಮುಖದಲ್ಲಿ ಕಪ್ಪು ಕಲೆಗಳಾಗೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಎಲ್ಲರಿಗೂ ಬರೋದು, ಮೇಲ್ಸ್ಗೂ ಬರುತ್ತೆ, ಫೀಮೇಲ್ಸ್ಗೂ ಬರುತ್ತೆ. ಪಿಗ್ಮೆಂಟೇಷನ್ ತುಂಬ ರೀಸನ್ಸ್ಗಾಗುತ್ತೆ. ನಾವು ಮೋಸ್ಟ್ ಕಾಮನ್ ಆಗಿ ನೋಡೋವಂಥದ್ದು ಮೆಲಾಸ್ಮಾ ಅಂದರೆ ಕನ್ನಡದಲ್ಲಿ ಬಂಗು ಅಂತ ಹೇಳ್ತೀವಿ. ಪ್ರತಿ ಬಂಗು ಅಂತ ಬಂದರೆ ತುಂಬ ಲೇಟಾಗಿ ಹೋಗುತ್ತೆ. ಒಬ್ರಿಗೆ ಏನು ಟ್ರೀಟ್ಮೆಂಟ್ ತೊಗೊಳ್ದಲ್ಲೇ ಹೋಗುತ್ತೆ. ಒಂದಷ್ಟು ಜನಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೂ ಹೋಗಲ್ಲ ಅಥವಾ ರೆಸ್ಪಾಂಡು ಆಗಿರಲ್ಲ. ಫೀಮೇಲ್ಸಲ್ಲಿ ಒಬ್ಬೊಬ್ಬರಿಗೆ ಡಿಲಿವರಿ ಆದ ನಂತರ ಶುರುವಾಗುತ್ತೆ, ಒಬ್ಬೊಬ್ಬರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಶುರುವಾಗುತ್ತೆ. ಓವರ್ ದ ಕೌಂಟರ್ಸ್ ತುಂಬ ಕ್ರೀಮ್ ಸಿಗುತ್ತೆ. ನನ್ನ ಫ್ರೆಂಡ್ ಏನೋ ಹಚ್ತಾ ಇದ್ದಾರೆ, ನಾನು ಹಚ್ತೀನಿ, ಹೋಗುತ್ತೆ. ಆ ಥರ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಳ್ಳೋದು ಬೇಡ. ಯಾವ ಡೆಪ್ತಲ್ಲಿ ಇದೆ ಪಿಗ್ಮೆಂಟೇಷನ್ ಅನ್ನೋದು ನೋಡ್ಕೊಂಡ್ಬಿಟ್ಟು ಯಾವ ಥರ ಕ್ರೀಮ್ಸ್ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೀವಿ. ಹಲೋ, ನಾನು ಡಾಕ್ಟರ್ ಪವಿತ್ರ, ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಮತ್ತು ಕಾಸ್ಮೆಟಾಲಜಿಸ್ಟ್. ಇವತ್ತು ನಾನು ನಿಮಗೆ ಪಿಗ್ಮೆಂಟೇಷನ್ ಅಂದರೆ ಮುಖದಲ್ಲಿ ಕಪ್ಪು ಕಲೆಗಳಾಗೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪಿಗ್ಮೆಂಟೇಷನ್ ತುಂಬ ರೀಸನ್ಸ್ಗಾಗುತ್ತೆ. ನಾವು ಮೋಸ್ಟ್ ಕಾಮನ್ ಆಗಿ ನೋಡೋವಂಥದ್ದು ಮೆಲಾಸ್ಮಾ ಅಂದರೆ ಕನ್ನಡದಲ್ಲಿ ಬಂಗು ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಬರೋದು, ಮೇಲ್ಸ್ಗೂ ಬರುತ್ತೆ, ಫೀಮೇಲ್ಸ್ಗೂ ಬರುತ್ತೆ. ಫೀಮೇಲ್ಸಲ್ಲಿ ಒಬ್ಬೊಬ್ಬರಿಗೆ ಡಿಲಿವರಿ ಆದ ನಂತರ ಶುರುವಾಗುತ್ತೆ, ಒಬ್ಬೊಬ್ಬರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಶುರುವಾಗುತ್ತೆ, ಒಬ್ಬೊಬ್ಬರಿಗೆ ಪೆರಿಮೊನೋಪಾಸಲ್ ಏಜ್ ಗ್ರೂಪ್ ಹಂಗಂದರೆ ಮುಟ್ಟು ನಿಲ್ಲಬೇಕಾದ್ರೆ ಶುರುವಾಗುತ್ತೆ. ಅದು ಬಿಟ್ಟು ತುಂಬ ಜನ ಸನ್ನಲ್ಲಿ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ, ಆವಾಗ ಸನ್ಸ್ಕ್ರೀನ್ ಏನು ಉಪಯೋಗಿಸೋದಿಲ್ಲ. ಇಂಥ ಟೈಮಲ್ಲಿ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಈ ಟೈಪ್ ಆಫ್ ಪಿಗ್ಮೆಂಟೇಷನ್ನ ನಾವು ಬಂಗು ಅಥವಾ ಮೆಲಾಸ್ಮಾ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ಹಣೆ ಮೇಲೆ, ಕೆನ್ನೆಗಳ ಮೇಲೆ, ಮೂಗು ಮೇಲೆ ಇರುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗ ಕಮ್ಮಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜಾಸ್ತಿ ಡಿಲೇ ಮಾಡ್ಕೊತಾ ಹೋದರೆ ಹೋಗೋಕ್ಕೂ ತುಂಬ ಟೈಮ್ ಆಗುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ ವೈಸ್ ಕೂಡ ತುಂಬ ಪ್ರೊಲಾಂಗ್ ಆಗ್ತಾ ಹೋಗುತ್ತೆ. ಅದು ಬಿಟ್ಬಿಟ್ಟು ಈಗ ನಾವೆಲ್ಲ ಬಿಸಿಲಲ್ಲಿ ಎಲ್ಲಾದರೂ ದೂರ ಹೋಗಿರ್ತೀವಿ, ಬೀಚ್ ಸೈಡ್ ಹೋಗ್ತೀವಿ, ಅಂಥ ಟೈಮಲ್ಲಿ ಕೂಡ ನಮ್ಮ ಮುಖ ಕಪ್ಪಾಗುತ್ತೆ. ಅದನ್ನು ನಾವು ಫೋಟೋ ಮೆಲನೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಟ್ರೀಟ್ ಮಾಡೋಕ್ಕೆ ತುಂಬಾ ಈಸಿ ಇರುತ್ತೆ ಆ್ಯಂಡ್ ಬೇಗ ಕೂಡ ರೆಸ್ಪಾಂಡ್ ಆಗುತ್ತೆ. ಸೊ ಫೋಟೋ ಮೆಲನೋಸಿಸ್ ಅಂತ ಇದಕ್ಕೆ ಹೇಳ್ತೀವಿ. ಅದು ಬಿಟ್ಟು ಮುಖದಲ್ಲಿ ನಾವು ಕಪ್ಪು ಚುಕ್ಕೆಗಳ ಥರ ನೋಡ್ತೀವಿ, ಅದನ್ನು ನಾವು ಫ್ರೆಕ್ಕಲ್ಸ್ ಅಂತ ಕರಿತೀವಿ. ಅದ್ಲೇನಾಗುತ್ತೆ, ಸ್ಕಿನ್ ಪಿಗ್ಮೆಂಟೇಷನ್ ಆ ಸ್ಪಾಟ್ಸಲ್ಲಿ ಅಷ್ಟೇ ಜಾಸ್ತಿ ಪ್ರೊಡ್ಯೂಸ್ ಆಗಿ ಆ ಥರ ಕಪ್ಪು ಚುಕ್ಕೆಗಳು ಬರ್ತಾ ಹೋಗುತ್ತೆ. ಇನ್ನೊಂದಷ್ಟು ಜನಕ್ಕೆ ಕೆನ್ನೆಗಳ ಮೇಲೆ ಕಪ್ಪಾಗೂ ಇರುತ್ತೆ, ಜೊತೆಗೆ ಪಿಗ್ಮೆಂಟೇಷನ್ ಇರುತ್ತೆ, ಜೊತೆಗೆ ತಿಕ್ಕಾಗೂ ಇರುತ್ತೆ ಸ್ಕಿನ್ನ. ಅದು ಸ್ವಲ್ಪ ಮಟ್ಟಿಗೆ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ. ಈ ಥರ ನಾವು ಮೋಸ್ಟ್ ಕಾಮನ್ ಆಗಿ ನೋಡೋದು ಒಂದು ಫೋಟೋ ಮೆಲನೋಸಿಸ್, ಬಿಸಿಲಲ್ಲಿ ಜಾಸ್ತಿ ಓಡಾಡಿದ್ರೆ, ಇನ್ನೊಂದು ಮುಖದಲ್ಲಿ ಬಂಗ್ ಬರೋದು, ಇನ್ನೊಂದು ಕಪ್ಪು ಚುಕ್ಕೆಗಳಿರುತ್ತೆ. ಇಲ್ಲ ಯಾರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅವ್ರಿಗೆ ಕೆನ್ನೆಗಳ ಮೇಲೆ ಕಪ್ಪು ಪಿಗ್ಮೆಂಟೇಷನ್ ಜೊತೆಗೆ ಸ್ಕಿನ್ ಆ ಜಾಗದಲ್ಲಿ ತಿಕ್ಕಾಗಿರುತ್ತೆ. ಇದು ಅಷ್ಟು ಮೋಸ್ಟ್ ಕಾಮನ್ ಆಗಿ ನೋಡೋ ಅಂಥದ್ದು. ಇದಕ್ಕೆ ಬಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಪೇಷಂಟು ಏನು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದಷ್ಟು ಜನ ಸನ್ಸ್ಕ್ರೀನ್ ಉಪಯೋಗಿಸೋದೇ ಇಲ್ಲ, ಅಂಥವ್ರಿಗೆ ನಾವು ಫಸ್ಟು ಸನ್ಸ್ಕ್ರೀನ್ ಶುರು ಮಾಡ್ಕೋಬೇಕಾಗತ್ತೆ. ಯೂಶ್ವಲಿ ಸನ್ಸ್ಕ್ರೀನ್ನ ದಿವ್ಸಕ್ಕೆ 2 ಸತಿ ಹಚ್ಚಕ್ಕೆ ಹೇಳ್ತೀವಿ. ಯಾಕಂದರೆ ಸನ್ಸ್ಕ್ರೀನ್ ಯಾವುದೇ ಇದ್ರೂ ಅದ್ರ ಹಾಫ್ ಲೈಫ್ ಬಂದ್ಬಿಟ್ಟು ಆ್ಯಕ್ಟಿವೇಷನ್ ಪೀರಿಯಡ್ ಇರೋದು 3 ರಿಂದ 4 ಗಂಟೆಗಳು ಮಾತ್ರ. ಸೊ ನಾವು ಯೂಸ್ ಮಾಡೋ ಸನ್ಸ್ಕ್ರೀನು ಮಿನಿಮಮ್ ಆಫ್ 30 SPF ಇರಬೇಕು. ಅದು ಇಂಡಿಯನ್ ಟೈಪ್ 4 ಸ್ಕಿನ್ ಇರೋದ್ರಿಂದ ಮಿನಿಮಮ್ 30 SPF ಇರಬೇಕು ಆ್ಯಂಡ್ ದಿನಕ್ಕೆ 2 ಸತಿ ಯೂಸ್ ಮಾಡಬೇಕು. ಅಕಸ್ಮಾತ್ ನನ್ನ ಸ್ಕಿನ್ ಆಯಿಲಿ ಇದೆ ಅಂತ ಅಂದರೆ ದೇರ್ ಆರ್ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಮ್ಯಾಟ್ ಫಿನಿಶ್ ಇರೋ ಸನ್ಸ್ಕ್ರೀನ್ಸ್ ಬೇಕಾಗುತ್ತೆ, ಅದು ಕೂಡ ಈಗ ಸಿಗುತ್ತೆ. ಅದು ಬಿಟ್ಟು ಲೋಷನ್, ಈಗ ಲಾರ್ಜರ್ ಸರ್ಫೇಸ್ ಕೈಗೆಲ್ಲ ಹಚ್ಕೋತೀನಿ ಅಂತ ಅಂದರೆ ಲೋಷನ್ ಬೇಸ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ. ಸಿಲಿಕಾನ್ ಬೇಸ್ ಸನ್ಸ್ಕ್ರೀನ್ ವಿಚ್ ಆರ್ ವೆರಿ ಲೈಟ್ ವೆಯ್ಟ್ ಆ ಥರನೂ ಇರುತ್ತೆ. ಒಬ್ಬರಿಗೆ ಪಿಂಪಲ್ ಪ್ರೋನ್ ಇರೋರಿಗೆ ಕ್ಲಿಯರ್ ಜೆಲ್ ಬೇಸ್ ಸನ್ಸ್ಕ್ರೀನ್ ಬರುತ್ತೆ. ಸೊ ಆ ಥರದನ್ನು ಯೂಸ್ ಮಾಡ್ಕೊಬೋದು. ಅದು ಬಿಟ್ಟು ರಾತ್ರಿ ಹೊತ್ತು ಪಿಗ್ಮೆಂಟೇಷನ್ ಇದೆ ಅಂದರೆ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ರೀಮ್ಸ್, ಅದನ್ನು ನಾವು ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಅದು ಗ್ಲೈಕಾಲಿಕ್ ಆ್ಯಸಿಡ್ ಬೇಸ್ಡ್ ಇರ್ಬೋದು, ಇಲ್ಲ ಕೋಜಿಕ್ ಆ್ಯಸಿಡ್ ಬೇಸ್ಡ್ ಇರ್ಬೋದು, ಇಲ್ಲ ಕಾಂಬಿನೇಷನ್ ಆಫ್ ಇಂಗ್ರೀಡಿಯೆಂಟ್ಸ್ ಇರ್ಬೋದು. ಸೊ ಆ ಕ್ರೀಮ್ಸ್ ಒಂದ್ಸತಿ ಪೇಷಂಟ್ ಬಂದಾಗ ಯಾವ ಡೆಪ್ತಲ್ಲಿದೆ ಪಿಗ್ಮೆಂಟೇಷನ್ನು ಅನ್ನೋದು ನೋಡ್ಕೊಂಡ್ಬಿಟ್ಟು ಯಾವ ಥರ ಕ್ರೀಮ್ಸ್ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೀವಿ. ಅದು ಬಿಟ್ಟು ಇನ್ನು ಕ್ಲಿನಿಕಲ್ಲಿ ತುಂಬಾ ಜಾಸ್ತಿ ಇದೆ, ಪೇಷಂಟಿಗೆ ಟ್ರೀಟ್ಮೆಂಟು ಬೇಕು ಅಂತ ಅಂದರೆ ದೇರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ಬೋದು. ಒಂದು ಕೆಮಿಕಲ್ ಪೀಲ್ಸಲ್ಲಿ ಬೇಸಿಕ್ಕಾಗಿ ಗ್ಲೈಕೋಪೀಲು ಮಾಡ್ಕೋಬೋದು, ಇಲ್ಲ ಅಂದರೆ ನಾವು ಇನೋಪೀಲ್ ಅಂತ ಬರುತ್ತೆ, ಅದನ್ನು ಮಾಡ್ಕೊಬೋದು. ಅಕಸ್ಮಾತ್ ಬಂಗು
ಅಥವಾ ಮೆಲಾಸ್ಮಾ ಇದೆ ಅಂತ ಅಂದರೆ ಎಸ್, ಅದಕ್ಕೆ ಟ್ರೀಟ್ಮೆಂಟ್ಸೂ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಸೆಷನ್ಸು ಜಾಸ್ತಿ ಇರುತ್ತೆ. ಆ್ಯಂಡ್ ಅದನ್ನು ನಾವು ರೆಗ್ಯುಲರಾಗಿ ತೊಗೋಬೇಕಾಗುತ್ತೆ. ಈಗ ಒಬ್ಬರು ಒಂದು ಸತಿ ಬಂಗು ಅಂತ ಬಂದರೆ ತುಂಬ ಲೇಟಾಗಿ ಹೋಗುತ್ತೆ, ಒಬ್ರಿಗೆ ಏನು ಟ್ರೀಟ್ಮೆಂಟ್ ತೊಗೊಳ್ದಲ್ಲೇ ಹೋಗುತ್ತೆ. ಒಂದಷ್ಟು ಜನಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೂ ಹೋಗಲ್ಲ ಅಥವಾ ರೆಸ್ಪಾಂಡು ಆಗಿರಲ್ಲ, ಸೊ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಇಂಥ ಪೇಷಂಟ್ಗೆ ನಾವು ಕೌನ್ಸಿಲಿಂಗ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಎಸ್, ಅವ್ರಿಗೆ ಜಾಸ್ತಿ ಸೆಷನ್ಸು ಬೇಕಾಗುತ್ತೆ. ಆ್ಯಂಡ್ ಹೋಮ್ ಕೇರ್ ಇಸ್ ಅ ಮಸ್ಟ್. ಅವರು ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೂ ಸನ್ಸ್ಕ್ರೀನ್ ಮುಖಕ್ಕೆ ಹಾಕ್ಕೊಂಡು ನಂತರ ದೇ ಶುಡ್ ಡೂ ದೇರ್. ಮನೇಲೇ ಇದೀವಲ್ಲಪ್ಪ ಸನ್ಸ್ಕ್ರೀನ್ ಯಾಕೆ ಅಂತ ಬಿಡೋಕ್ಕೆ ಹೋಗಬಾರ್ದು. ಒಂದು ಪೀಲ್ಸ್ ಮಾಡ್ಕೊಬೋದು, ಇನ್ನೊಂದು ಬಂದುಬಿಟ್ಟು ಲೇಸರ್ ಟ್ರೀಟ್ಮೆಂಟ್ಸ್ ಅಂತ ಬರುತ್ತೆ, ಅದನ್ನು ಮಾಡ್ಕೊಬೋದು. ಅಥವಾ ಬಂಗ್ ಯಾವ ಕಡೆ ಜಾಸ್ತಿ ಇದೆ ಆ ಭಾಗಗಷ್ಟೇ ಇಂಜೆಕ್ಷನ್ಸ್ ಕೂಡ ಕೊಟ್ಕೊಬೋದು. ಸೊ ಎಷ್ಟು ಯಾವ ಥರ ಪಿಗ್ಮೆಂಟೇಷನ್ ಎಷ್ಟು ಡೆಪ್ತಲ್ಲಿದೆ ಅನ್ನೋದ್ರ ಮೇಲೆ ನಾವು ಬರೀ ಒಂದೇ ಥರ ಟ್ರೀಟ್ಮೆಂಟ್ ಸಾಕಾ ಅಥವಾ ಕಾಂಬಿನೇಷನ್ ಟ್ರೀಟ್ಮೆಂಟ್ ಬೇಕಾ, ಬರೀ ಕ್ರೀಮ್ಸ್ ಎಲ್ಲ ಹೋಗುತ್ತಾ ಅನ್ನೋದು ಡಿಸೈಡ್ ಮಾಡ್ಕೊಬೋದು. ಸೊ ಇನ್ನು ಲೇಸರ್ ಟ್ರೀಟ್ಮೆಂಟ್ ಅಂತ ಅಂದರೆ ಕ್ಯೂ ಸ್ವಿಚ್ ಎಂಡಿಯಾ ಕಾರ್ಬನ್ ಲೇಸರ್ ಅಂತ ಮಾಡ್ತೀವಿ. ಎಸ್, ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಸೊ ಅದಾದ ನಂತರ ಇಂಜೆಕ್ಷನ್ ಅಂತ ಅಂದರೆ ಟ್ರಾನೆಕ್ಸಿಮಿಕ್ ಆ್ಯಸಿಡ್ಸ್ ಯಾವ ಭಾಗದಲ್ಲಿ ಬಂಗಿದೆ ಆ ಜಾಗಕ್ಕಷ್ಟೇ ಅನಸ್ಥೆಟಿಕ್ ಕ್ರೀಮ್ ಹಚ್ಬಿಟ್ಟು ಆ ಭಾಗಕ್ಕಷ್ಟೇ ಇಂಜೆಕ್ಷನ್ಸ್ ಕೊಡ್ತೀವಿ. ಯೂಶ್ವಲಿ 6ರಿಂದ 8 ಸೆಷನ್ ಇರುತ್ತೆ. ಸೊ ಇದೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದು ಬಿಟ್ಟು ಇಲ್ಲ ನಾವು ಇನ್ನೂ ಹೋಗ್ತಾ ಇಲ್ಲ ಅಂತ ಬಂದಾಗ ಎಸ್, ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕಾಸ್ಮೆಲಾನ್ ಅಥವಾ ಡರ್ಮಾಮೆಲಾನ್ ಪೀಲ್ಸ್ ಅಂತ ಬರುತ್ತೆ. ಈ ಪೀಲ್ಸ್ಗಳು 6 ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದೇ ಸತಿ ಮಾಡೋದು. ಸ್ವಲ್ಪ ಇದರಲ್ಲಿ ಕಾಂಬಿನೇಷನ್ ಇರೋದ್ರಿಂದ ರೆಗ್ಯುಲರ್ ಆಗಿ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು TA ಇಂಜೆಕ್ಷನ್ಸ್ ಅಂತ ಅಂದರೆ ಇದು ಹೋಗ್ಬಿಟ್ಟು ಟೈರೋಸಿನೇಸ್ ಅಂತ ಎನ್ಸೈಮ್ನ ಬ್ಲಾಕ್ ಮಾಡಿ ಮೆಲಾನಿನ್, ಸ್ಕಿನ್ ಪಿಗ್ಮೆಂಟ್ನ ನಾವು ಮೆಲಾನಿನ್ ಅಂತ ಕರಿತೀವಿ, ಅದನ್ನು ಪ್ರೊಡಕ್ಷನ್ ಆಗೋದನ್ನ ಕಮ್ಮಿ ಮಾಡುತ್ತೆ. ಸೊ ಬಂಗಿನ ಇರೋ ಜಾಗಕ್ಕೆ ಕೊಟ್ಟಾಗ ಲೈಟ್ ಆಗ್ತಾ ಹೋಗುತ್ತೆ. ಯೂಶ್ವಲಿ ಇದನ್ನು 3 ವಾರಕ್ಕೊಂದ್ಸತಿ ಅಥವಾ 2 ವಾರಕ್ಕೊಂದ್ಸತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಎಸ್, ಅವ್ರ ಡಯಟ್ ಚೆನ್ನಾಗಿರಬೇಕು, ಆಮೇಲೆ ಸನ್ಸ್ಕ್ರೀನ್ ಇಲ್ದಲೆ ಆಚೆ ಹೋಗೋ ಹಾಗೆ ಇರೋದಿಲ್ಲ. ಆ್ಯಂಡ್ ಓವರ್ ದ ಕೌಂಟರ್ಸ್ ತುಂಬ ಕ್ರೀಮ್ ಸಿಗುತ್ತೆ. ನನ್ನ ಫ್ರೆಂಡ್ ಏನೋ ಹಚ್ತಾ ಇದ್ದಾರೆ ನಾನು ಹಚ್ತೀನಿ ಹೋಗುತ್ತೆ, ಆ ಥರ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಳ್ಳೋದು ಬೇಡ. ಮೋಸ್ಟ್ ಕಾಮನ್ ಆಗಿ ನೀವು ಮೆಡಿಕಲ್ ಸ್ಟೋರಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಲೆ ತೊಗೊಳೋದು ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ಇರುತ್ತೆ. ಅದನ್ನು ನೀವು ನೋಡಿದರೆ ಪ್ಯಾಂಡಮ್ ಹಚ್ಚಿದೆ, ಬೆಟ್ನೋವೇಟ್ ಹಚ್ಚಿದೆ, ಕ್ವಾಡ್ರಿಡರ್ಮ್ ಹಚ್ಚಿದೆ. ಸೊ ಈ ಥರದ್ದು ಯಾವುದನ್ನು ಬಂಗಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರ ಇರೋ ಡರ್ಮಟಾಲಜಿಸ್ಟ್ ಹತ್ರ ಹೋಗಿಬಿಟ್ಟು ಅವ್ರನ್ನ ಮೀಟ್ ಮಾಡಿ ಅವ್ರು ಏನು ಹೇಳ್ತಾರೆ ಆ ಥರ ಟ್ರೀಟ್ಮೆಂಟ್ನ ತೊಗೊಳಕ್ಕೆ ಶುರು ಮಾಡಿ. ಎಸ್, ಒಂದು ಪೀಲ್ಸ್ ಇರುತ್ತೆ, ಇನ್ನೊಂದು ಲೇಸರ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಇಂಜೆಕ್ಷನ್ ಮಾಡ್ಕೊಬೋದು. ಎಸ್, ಬಾಕಿದೆಲ್ಲ ಬೇಗ ಹೋದ್ರೂ ಕೂಡ ಬಂಗಿಗೆ ಟೈಮ್ ಬೇಕಾಗುತ್ತೆ. ಸೊ ಪೇಷನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಜೊತೆಗೆ ಚೆನ್ನಾಗಿರೋ ವೈಟಮಿನ್ C ಕ್ರೀಮ್ಸ್ ಬಿಫೋರ್ ದ ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಬೋದು, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.